ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿನ ನೀವು ನಂಬಬಹುದಾ? ಆ ವ್ಯಕ್ತಿ ರಿಯಲ್ ಆಗಿದ್ದಾರಾ? ನಿಮ್ಮ ಮುಂದೆ ಅವರು ರಿಯಲ್ ಆಗಿದ್ದಾರಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ವ್ಯಕ್ತಿತ್ವ ಆಗಿರಬಹುದು, ಆ ವ್ಯಕ್ತಿ ರಿಯಲ್ ಆಗಿ ನಿಮ್ಮೊಟ್ಟಿಗೆ ಇದ್ದಾರಾ ಇಲ್ವಾ, ಆ ವ್ಯಕ್ತಿ ಒಂದು ಜೆನ್ಯೂನ್ ಪರ್ಸನ್ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ್ಯಕ್ಚುಲಾಗಿ ನೀತಾ ಟ್ಯಾರೋ 33 ಕೂಡ ಓಪನ್ ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ. ಅಲ್ಲಿ ಏನಾಗಿದೆ ಅಂದರೆ 2 ಟೈಮ್ಸ್ ಸ್ಟ್ರೈಕ್ ಆಗಿರೋದ್ರಿಂದ ಇನ್ನು ವಿಡಿಯೋ ಓಪನ್ ಆಗಿಲ್ಲ. ಇಲ್ಲಿ ನನ್ನ ಆಡಿಯನ್ಸ್ನ ನಾನು ಕಳ್ಕೊಳ್ಬಾರ್ದು, ನಾನು ವಿಡಿಯೋನ ಮಿಸ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಮತ್ತೊಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಆ ಚಾನಲ್ ಕೂಡ ನಂದೇನೆ, ಈ ಚಾನಲ್ ಕೂಡ ನಂದೇನೆ ಅಂತ ಹೇಳ್ತಾ ಇದರಲ್ಲಿ ಇನ್ನು ಮುಂದೆ ಕ್ರಿಸ್ಟಲ್ಸ್ಗಳದ್ದಾಗಿರ್ಬೋದು, ಆ ಚಾನಲಲ್ಲಿ ಕೂಡ ಕ್ರಿಸ್ಟಲ್ಸ್ಗಳದ್ದಾಗಿರ್ಬೋದು, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ಸ್ ಆಗಿರಬಹುದು, ಈ ರೀತಿ ಎಲ್ಲ ಬರ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ, ಆ ಒಬ್ಬ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ, ಯಾರೆಲ್ಲ ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ರಿಯಲ್ ಆಗಿ ನಿಮ್ಮೊಟ್ಟಿಗೆ ಇದ್ದಾರಾ ಅಥವಾ ಇಲ್ವಾ, ನಂಬಬಹುದಾ, ಆ ವ್ಯಕ್ತಿಯನ್ನು ನಂಬಬಹುದಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಏಸ್ ಆಫ್ ಕಪ್ಸ್ ಬಂದಿದೆ, ಕಿಂಗ್ ಆಫ್ ವಾಂಡ್ಸ್ ಬಂದಿದೆ, ಕಿಂಗ್ ಆಫ್ ಕಪ್ಸ್ ಬಂದಿದೆ. ಓಕೆ ಇಲ್ಲಿ ಕೆಲವ್ರ ಲೈಫಲ್ಲಿ ಇದು ಹೊಸದಾಗಿ ಪರಿಚಯ ಆದವರು ಆಗಿರಬಹುದು. ಹಾಗೆ ಈ ವ್ಯಕ್ತಿಯ ಮಾತುಗಳಾಗಿರ್ಬೋದು, ಈ ವ್ಯಕ್ತಿಯ ಎಮೋಷನ್ಸ್ ಆಗಿರಬಹುದು, ಈ ವ್ಯಕ್ತಿಯ ಕೇರ್ ಕನ್ಸರ್ನ್ ಏನಾಗ್ತಿದೆ ಅಂದರೆ ನಿಮಗೆ ಈ ವ್ಯಕ್ತಿ ಹತ್ರ ಇನ್ನಷ್ಟು ಮತ್ತಷ್ಟು ಹತ್ತಿರ ಆಗೋದಕ್ಕೆ ಆಗಿರಬಹುದು, ಮತ್ತು ನಿಮ್ಮ ವಿಚಾರ, ನಿಮ್ಮ ಪರ್ಸ್ನಲ್ ವಿಚಾರಗಳನ್ನು ಈ ವ್ಯಕ್ತಿಯೊಟ್ಟಿಗೆ ಶೇರ್ ಮಾಡ್ಕೊಳ್ಳುವಂಥದ್ದು ಒಂದು ಜೆನ್ಯೂನ್ ಪರ್ಸನ್ ರೀತಿ ಕಾಣಿಸ್ತಾ ಹೋಗ್ತಾರೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಕೆಲಸದ ವಿಚಾರವಾಗೂ ಕೂಡ ಒಳ್ಳೆಯ ಸಜೆಷನ್ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ವಿಚಾರಕ್ಕೂ ಕೂಡ ಸಜೆಷನ್ ಆಗಿರ್ಬೋದು, ನಿಮ್ಮ ವಿಚಾರದಲ್ಲೂ ಕೂಡ ಸಜೆಷನ್ ಕೂಡ ಕೊಡೋದಾಗಿರ್ಬೋದು. ಈ ರೀತಿಯೆಲ್ಲ ಈ ವ್ಯಕ್ತಿಯಿಂದ ನೀವು ಇನ್ನಷ್ಟು ಮತ್ತಷ್ಟು ಇಂಪ್ರೆಸ್ ಆಗ್ತಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಂದಷ್ಟು ನಿಮಗೆ ಸಮಯ ಕೊಡೋದಾಗಿರ್ಬೋದು, ಈ ವ್ಯಕ್ತಿ ಒಂದಷ್ಟು ನಿಮ್ಮನ್ನು ನಿಮ್ಮ ಕಾಂಟ್ಯಾಕ್ಟಿಗೆ 24/7 ಇಲ್ಲದೇ ಇದ್ದರೂ ಕೂಡ ಈ ವ್ಯಕ್ತಿ ಏನು ಅಂತ ಹೇಳಿದ್ರೆ ಆ ಎಮೋಷನ್ಸ್ ಆಗಿರ್ಬೋದು, ಆ ಕೇರ್ ಆಗಿರಬಹುದು ನಿಮ್ಮ ಲೈಫಲ್ಲಿ ಈ ವ್ಯಕ್ತಿಯಿಂದ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ ಪದೇ ಪದೇ ನಿಮ್ಮ ಲೈಫಲ್ಲಿ ಪ್ರೆಸೆಂಟೇಷನ್ ಮಾಡದೇ ಇದ್ದರೂ ಕೂಡ ಅವರ ಮೈಂಡ್ನಲ್ಲಿದೆ, ನಾನು ಈ ರೀತಿ ಇರಬೇಕು, ಅಥವಾ ಈ ರೀತಿ ಕೇರ್ ಮಾಡಬೇಕು, ಈ ರೀತಿ ನೋಡ್ಕೊಳ್ಬೇಕು, ನಿಮ್ಮ ಬಗ್ಗೆ ಬ್ಲೆಸ್ ಮಾಡೋದಾಗಿರಬಹುದು, ನಿಮ್ಮ ಬಗ್ಗೆ ಪ್ರೇ ಮಾಡೋದಾಗಿರಬಹುದು. ಈ ರೀತಿಯೆಲ್ಲ ಈ ವ್ಯಕ್ತಿ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ಕೆಲಸದ ವಿಚಾರ ಆಗಿರ್ಬೋದು, ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೋವಿನ ಅನುಭವಗಳಾಗಿದೆ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ಒಬ್ಬರಿಗೆ ನಾವು ವರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ, ಒಬ್ಬರಿಗೆ ನಾವೇನೋ ಹೇಳ್ತಾ ಇದ್ದೀವಿ ಅಂದಾಗ, ಒಬ್ಬರಿಗೆ ಕೇರ್ ಕನ್ಸರ್ನ್ ಮಾಡ್ತಿದ್ದೀವಿ ಅಂತಂದಾಗ ಆ ವ್ಯಕ್ತಿ ಏನಿದ್ದಾರೆ ಆ ವ್ಯಕ್ತಿ ಕೂಡ ಅದೇ ನಡೆದು ಬಂದ ಹಾದಿಯಾಗಿರುತ್ತೆ. ನಿಮ್ಮ ನೋವು ನೋಡಿದ್ರೆ ಈ ವ್ಯಕ್ತಿಗೆ ಸಹಿಸೋದಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ನಾನು ಕೂಡ ಇದೇ ಕಷ್ಟದಲ್ಲಿದ್ದೆ, ನಾನು ಕೂಡ ಹೀಗೆ ಇದ್ದೆ, ನನಗೂ ಕೂಡ ಆ ಥರದೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಈ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿದೆ ಅಂತ ಹೇಳಿದ್ರೆ ನೋವಿನ ಹಳ್ಳಕ್ಕೆ ತಳ್ಳುವಂತಹ ವ್ಯಕ್ತಿ ಅಲ್ಲ. ನೀವು ಯಾವುದಾದ್ರೂ ಒಂದು ನೋವಾಗಿರಬಹುದು, ನೀವು ಯಾವುದಾದ್ರೂ ಒಂದು ಸಮಯ ಸಂದರ್ಭದಲ್ಲಿ ಒಂದು ವಿಚಾರದಲ್ಲಿ ಸಿಲುಕಿಕೊಂಡಾಗಿರಬಹುದು, ತುಂಬ ಅಂದರೆ ಪ್ರತಿದಿನವೂ ಟೈಮ್ ಕೊಡದೆ ಅಥವಾ ಪ್ರತಿ ಕ್ಷಣವೂ ಮಾತಾಡ್ಕೊಂಡು ಕೂತ್ಕೊಳ್ದೆ ಆ ಸಮಯಕ್ಕೆ ಸರಿಯಾಗಿ ಕೆಲವೊಂದು ಮಾತುಗಳನ್ನು ಆಡ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದಂತಹ ವಿಚಾರಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ. ಈ ರೀತಿ ಇರಬೇಡಿ, ಈ ರೀತಿ ಆಗೋದು ಬೇಡ, ಈ ರೀತಿ ಲೈಫ್ ಲೀಡ್ ಮಾಡಿ, ಈ ರೀತಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಾನು ಹೇಳ್ತಾ ಇದ್ದೀನಲ್ಲ, ಕೆಲವ್ರ ಲೈಫಲ್ಲಿ ಹೊಸ ವ್ಯಕ್ತಿಯ ಪ್ರವೇಶ ಆಗಿರಬಹುದು ಇದು. ಇನ್ನು ಕೆಲವರು ಲೈಫಲ್ಲಿ ಈ ವ್ಯಕ್ತಿ ಒಂದಷ್ಟು
ಬೇರೆಯವರಿಗೆಲ್ಲ ಕಂಪೇರ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಇರುವಂತಹ ವ್ಯಕ್ತಿಗಳು, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಾರಾದರೂ ಆಗಿರ್ಬೋದು, ಅವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ ಈ ವ್ಯಕ್ತಿ ಒಂದಷ್ಟು ಡಿಫ್ರೆಂಟಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾರೆ ನಿಮಗೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ಈ ವ್ಯಕ್ತಿ ಆರ ತುಂಬ ಚೆನ್ನಾಗಿದೆ, ಈ ವ್ಯಕ್ತಿಯ ಮಾತಿನ ಶೈಲಿ ಕೂಡ ತುಂಬ ಚೆನ್ನಾಗಿದೆ, ಈ ವ್ಯಕ್ತಿಯ ಎನರ್ಜಿ ತುಂಬ ಚೆನ್ನಾಗಿದೆ. ಈ ವ್ಯಕ್ತಿ ಒಟ್ಟಿಗೆ ಇದ್ದಾಗ ನಿಮಗೆ ಕೆಲವೊಂದಷ್ಟು ಆಪರ್ಚುನಿಟೀಸ್ಗಳು ಒದಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಕೆಲವೊಂದಷ್ಟು ಇವ್ರ ಕನೆಕ್ಷನಲ್ಲಿದ್ದಾಗ, ಈಗ ನಾವು ಹೇಳ್ತೀವಲ್ಲ, ಕೆಲವರು ನಮ್ಮ ಲೈಫಲ್ಲಿ ಇದ್ದಾಗ ಸಡನ್ ಲಕ್ ಬಂತಪ್ಪ, ನಿನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾಗಿಂದ ನನಗೇನೋ ಒಂದು ಲಕ್ ಕ್ರಿಯೇಟ್ ಆದಂಗೆ, ಈ ರೀತಿ ಎಲ್ಲ ಹೇಳ್ತೀವಲ್ಲ, ಆ ರೀತಿಯ ವ್ಯಕ್ತಿತ್ವದವರು ಈ ವ್ಯಕ್ತಿ ಆಗಿರ್ತಾರೆ. ಸೊ ಇಲ್ಲಿ ಈ ವ್ಯಕ್ತಿಯೊಟ್ಟಿಗೆ ಕಾಂಟ್ಯಾಕ್ಟ್ ಆಗಿರಬಹುದು, ಕನೆಕ್ಷನ್ ಆಗಿರ್ಬೋದು, ನೀವು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಯಾವುದೋ ಒಂದು ಅವಕಾಶಗಳು ಬರುತ್ತೆ. ಹಾಗೆ ಈ ವ್ಯಕ್ತಿಯೊಟ್ಟಿಗೆ ನೀವು ಮಾತನಾಡುವಾಗ ಇರಬಹುದು, ಈ ವ್ಯಕ್ತಿ ಒಟ್ಟಿಗೆ ಕನೆಕ್ಷನ್ ಇದ್ದಾಗಿರಬಹುದು, ನಿಮಗೆ ಸಾಕಷ್ಟು ವಾಹನನ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು, ಹಣನ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಹಣನ ಒದಗಿ ಬರುವಂಥದ್ದಾಗಿರಬಹುದು. ಈ ರೀತಿ ಎಲ್ಲ ಈ ವ್ಯಕ್ತಿ ಕನೆಕ್ಷನ್ ಒಳಗಿದ್ದಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ವ್ಯಕ್ತಿಯನ್ನು ನೀವು ಏನಾದರೂ ನಂಬಬಹುದಾ ಅಂತ ಹೇಳಿದ್ರೆ, ಹೌದು, ಈ ವ್ಯಕ್ತಿಯನ್ನು ನೀವು ನಂಬಬಹುದು. ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಆಗಾಗ ನಿಮ್ಮ ಮೈಂಡ್ನಲ್ಲಿ ಕೂಡ ಅನುಮಾನಗಳು ಬರ್ತಾ ಇರುತ್ತೆ. ಈ ವ್ಯಕ್ತಿ ಹೇಗೆ, ಈ ವ್ಯಕ್ತಿ ಹೆಂಗೆ ಇರ್ತಾರಾ, ಈ ವ್ಯಕ್ತಿ ಇರಲ್ವಾ, ಈ ವ್ಯಕ್ತಿ ನಂಬಬಹುದಾ, ಈ ವ್ಯಕ್ತಿಗೆ ನಂಬಿ ನಾನೊಂದು ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ಕೋಬಾರ್ದ, ಇದೆಲ್ಲನೂ ನೀವು ಥಿಂಕ್ ಮಾಡ್ತಾ ಇರ್ತೀರಿ. ದುಡುಕಿ ಕೆಲವೊಂದು ಸಲ ನೀವೇ ಮಾತನಾಡೋದು ಕೂಡ ಆಗೋಗಿರುತ್ತೆ. ಇಲ್ಲಿ ಈ ವ್ಯಕ್ತಿನ ನೀವು ನಂಬಬಹುದು, ಹಾಗಂತ ಈ ರೀಡಿಂಗ್ ನೋಡಿದ ಕೂಡಲೇ ಪ್ರತಿಯೊಂದು ವಿಚಾರಕ್ಕೆ ಆ ವ್ಯಕ್ತಿನ ಎಳೆಯೋದಾಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಕೂಡ ಆ ವ್ಯಕ್ತಿ ಹತ್ರ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಬೇಡ. ಒಂದಷ್ಟು ಫಿಲ್ಟರ್ ಇರಲಿ. ಸಾಕಷ್ಟು ನೀವು ನೋವಲ್ಲಿ ಅನುಭವಿಸ್ತಾ ಇದ್ದೀರಾ ಅಂತ ಅಂದಾಗ ಆ ವ್ಯಕ್ತಿ ಹತ್ರ ಹೇಳ್ಕೊಳ್ಳಿ. ಆ ವ್ಯಕ್ತಿಯಿಂದ ಆಗತ್ತೆ ಅನ್ನೋದು ನಿಮ್ಮ ಗಟ್ಸ್ ಹೇಳೇ ಹೇಳುತ್ತೆ, ನಿಮ್ಮ ಮನಸ್ಸು ಹೇಳೇ ಹೇಳುತ್ತೆ. ಈ ವ್ಯಕ್ತಿಯಿಂದ ಆಗತ್ತೆ, ಈ ವ್ಯಕ್ತಿ ಹತ್ರ ಮಾತಾಡಿದ್ರೆ ನಂಗೆ ನೆಮ್ಮದಿ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಅಂಥ ವಿಚಾರಗಳನ್ನು ಶೇರ್ ಮಾಡಿ. ಸೊ ಎಲ್ಲಾನು ಕೂಡ ಲೀನಿಯನ್ಸ್ ಕೊಡೋದಕ್ಕೆ ಹೋಗಬೇಡಿ. ಅತಿ ಆದರೆ ಅಮೃತ ಕೂಡ ವಿಷ ಆಗತ್ತೆ. ಸೊ ಇಲ್ಲಿ ಎಂಡ್ ಆಫ್ ದಿ ಕಾರ್ಡ್ ಏನಿದೆ, ಔಟ್ಕಮ್ ಏನು ಬಂದಿದೆ, ಫೂಲ್ ಕಾರ್ಡ್ ಬಂದಿದೆ. ಸೊ ಇವ್ರ ಜೊತೆಗೆ ಮಾತಾಡ್ಕೊತಾನೆ ನಿಮ್ಮ ಆರೋಗ್ಯದ ಬಗ್ಗೆ ನೋಡದೇ ಇರೋದು, ಇವ್ರ ಹತ್ರ ಮಾತಾಡ್ಕೊತಾನೆ ನೀವು ನಿಮ್ಮ ಕೆಲಸದ ಬಗ್ಗೆ ನೋಡದೇ ಇರುವಂಥದ್ದು, ಈ ರೀತಿ ಎಲ್ಲ ದಯವಿಟ್ಟು ಮಾಡ್ಕೊಳ್ಳೋದು ಬೇಡ. ಓಕೆ, ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಯಾರೆಲ್ಲ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿನ ನೀವು ನಂಬಬಹುದಾ, ನಂಬಬಾರ್ದಾ, ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿದೆ, ಈ ವಿಚಾರದಲ್ಲಿ ರೀಡಿಂಗ್ಸ್ನ ನೋಡ್ತಾ ಹೋಗೋಣ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಕಾರ್ಡ್ನ ನೀವು ನೋಡಬೇಕಾಗತ್ತೆ. ಇದೊಂದು ಕಾರ್ಡ್ ಕ್ಲಾರಿಟಿಗೋಸ್ಕರ ಒಂದು ಕಾರ್ಡ್ ತೆಗೆದಿದ್ದೀನಿ. ಓಕೆ, 7 ಆಫ್ ಕಪ್ಸ್ ಇದೆ, 8 ಆಫ್ ಕಪ್ಸ್ ಇದೆ. ಓಕೆ, ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ವ್ಯಕ್ತಿಯನ್ನು ನೀವು ನಂಬಿದ್ದೇ ಆದಲ್ಲಿ ಎಕ್ಸ್ಪೀರಿಯನ್ಸ್ ಯಾವ್ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಸುತ್ತ ಒಳ್ಳೆಯದೇ ನಡೀತಾ ಇದ್ರೂ ಈ ವ್ಯಕ್ತಿನೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುವಂಥದ್ದು, ಈ ವ್ಯಕ್ತಿಯ ಮಾತಿಗೆ ಮರಳಾಗಿರುವಂಥದ್ದು, ಈ ವ್ಯಕ್ತಿಯ ಮಾತಿಗೆ ಒಂದಷ್ಟು ಬ್ಲ್ಯಾಂಕ್ ಆಗಿರುವಂಥದ್ದು, ನಿಮ್ಮ ಎಮೋಷನ್ಸ್ ಜೊತೆ ಈ ವ್ಯಕ್ತಿ ಆಟ ಆಡಿದ್ದಾರೆ. ನೀವೇನು ಈ ವ್ಯಕ್ತಿನ ಸಾಕಷ್ಟು ನಂಬಿ ಈ ವ್ಯಕ್ತಿಯೊಟ್ಟಿಗೆ ಒಂದಷ್ಟು ಕನಸುಗಳನ್ನು ಕಟ್ಟಿ ಈ ವ್ಯಕ್ತಿಯನ್ನು ನೀವು ನಿಮ್ಮ ವಿಚಾರಗಳನ್ನು ಶೇರ್ ಮಾಡಿಕೊಂಡು ಈ ವ್ಯಕ್ತಿ ಒಂದಷ್ಟು ನಿಮ್ಮ ಎಮೋಷನ್ಸ್ ಜೊತೆ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಇದರಿಂದ ನೀವು ಬ್ಲ್ಯಾಂಕ್ ಆಗಿದ್ದೀರಾ. ಈ ವ್ಯಕ್ತಿ ಇಲ್ಲದೇ ಇದ್ದರೆ ನನ್ನ ಲೈಫೇ ಆಗಲ್ವಾ, ಮಾತಾಡಿಸ್ತಾ ಇದ್ರೂ ಕೂಡ ಮಾತಾಡಿಸ್ತಾರ ಅಂತ ಎಕ್ಸ್ಪೆಕ್ಟೇಷನ್ ಮಾಡುವಂಥದ್ದು, ಎಷ್ಟೊತ್ತಿಗೆ ಕಾಲ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡುವಂಥದ್ದು, ಬೇಡ ಅಂತ ಒಂದ್ಸಲ ಡಿಸೈಡ್ ಮಾಡ್ಕೊಳ್ತೀರಿ. ಆದರೂ ಕೂಡ ಮತ್ತೆ ಮನಸ್ಸಿನಲ್ಲಿ ಇನ್ನೊಂದು ಸಲ ಮಾತಾಡ್ಬಿಡೋಣ, ಇನ್ನೊಂದು ಸಲ ಈ ವಿಚಾರ ಶೇರ್ ಮಾಡ್ಕೊಂಡ್ಬಿಡೋಣ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಈ ವ್ಯಕ್ತಿ ವಿಚಾರವಾಗಿ. ನೀವು ಅಷ್ಟರ ಮಟ್ಟಿಗೆ ಈ ವ್ಯಕ್ತಿಯ ವಿಚಾರದಲ್ಲಿ ಆವರಿಸ್ಕೊಂಡು ಬಿಟ್ಟಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಈ ವ್ಯಕ್ತಿನ ಏನಾದರೂ ನಂಬಿ ವ್ಯವಹಾರಗಳನ್ನು ಮಾಡುವಂಥದ್ದು, ಅಥವಾ ನೀವು ನಂಬಿ ಏನಾದರೂ ಇವರು ಡಿಪೆಂಡೆನ್ಸಿ ಮೇಲೆ ಏನಾದರೂ ಮುಂದೆ ಲೈಫ್ ಲೀಡ್ ಮಾಡ್ತಾಯಿದ್ರೆ
ದಯವಿಟ್ಟು ಎಚ್ಚರಿಕೆಯಿಂದ ಇರಿ, ಅಥವಾ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಹೇಗೆ ಮಾಡ್ಕೊಳ್ಳಿ ಮೇಡಮ್ ನಾವು ಅಂತ ಕೇಳೋದಾದರೆ, ಒಂದಷ್ಟು ನೀವು ಹೀಲ್ ಆಗಬೇಕಾಗತ್ತೆ. ಇಲ್ಲಿ ಹೇಗಾಗ್ಬಿಟ್ಟಿದ್ರೆ ಅಂತ ಹೇಳಿದ್ರೆ, ನೀವು ಹೀಲ್ ಆಗಿಲ್ಲ, ಈ ವ್ಯಕ್ತಿ ಮಾತಾಡಿದ್ದೇ ಒಂದು ವೇದವಾಕ್ಯ, ಮಾತಾಡಿದ್ರೆ ಸಾಕು ಅನ್ನುವ ರೀತಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಿ. ಸೊ ಇಲ್ಲಿ ಈ ವ್ಯಕ್ತಿನ ನಂಬಿ ಏನಾದರೂ ನೀವು ಮುಂದೆ ಹೋಗ್ತಾ ಇದ್ದರೆ ದಯವಿಟ್ಟು ಅದನ್ನು ನೀವು ಕಂಟ್ರೋಲಿಗೆ ತಗೊಳ್ಳಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಯಾವ ಟೈಮಲ್ಲಿ ಬೇಕಾದರೂ ಚೇಂಜ್ ಆಗ್ಬೋದು, ಯಾವ ಟೈಮಲ್ಲಿ ಬೇಕಾದರೂ ಇವರು ನಿಮ್ಮನ್ನು ಮ್ಯಾನುಪ್ಯುಲೇಟ್ ಮಾಡಿ ನಿಮ್ಮನ್ನು ಬಿಟ್ಟು ಹೋಗುವಂತಹ ಸಾಧ್ಯತೆಗಳನ್ನು. ಈ ವ್ಯಕ್ತಿನ ನಂಬಿ ನಿಮಗೆ ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವೊಂದು ದಿನಗಳು ಗ್ರಹಣ ಹಿಡಿದಿರುವ ರೀತಿ ನಿಮ್ಮ ಮನಸ್ಸಿನಲ್ಲಿ ಫೀಲ್ ಆಲ್ರೆಡಿ ಬರ್ತಾ ಇದೆ. ಒಂದಷ್ಟು ಏನು ಇಲ್ಲವೇನೋ, ಎಲ್ಲ ಝೀರೋನಾ, ನನಗೆ ಲೈಫ್ ಇಲ್ಲ ಅಂತ ಹೇಳಿದ್ರೆ ಝೀರೋ, ಮುಂದೆ ನಾನು ಹಿಂದೆ ಹೇಗಿದ್ದೆ, ಮುಂದೆ ಏನು ಮಾಡಬೇಕು ಅನ್ನೋದೇ ಕೂಡ ನೀವು ಮರ್ತು ಹೋಗ್ತಾ ಇದ್ದೀರಿ. ಎಲ್ಲಿ ಎಷ್ಟು ಚೆನ್ನಾಗಿ ಕಾರ್ಡ್ಸ್ಗಳು ಬಂದಿದೆ ಅಂತ ಹೇಳಿದ್ರೆ, ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂದಿದೆ. 2 ರೀತಿಯ ಮನಸ್ಥಿತಿ, 2 ರೀತಿಯ ಬೇಡ, ನನ್ನ ಪಾಡಿಗೆ ನಾನು ಇದ್ಬಿಡಬೇಕು, ಯಾಕೆ ಬೇಕು ನನಗಿದೆಲ್ಲ, ಯಾಕೆ ಬೇಕು, ಇನ್ನೂ ಅವ್ರು ಮಾಡಿರೋ ಮೋಸಗಳನ್ನೆಲ್ಲ ನನಗೆ ಗೊತ್ತಾಗಿದೆ ಒಂದು ಸಲ ಒಂದು ಕಡೆ, ಇನ್ನೊಂದು ಕಡೆ ಇಲ್ಲ ನನ್ನ ಮೈಂಡ್ ಚೆನ್ನಾಗಾಗತ್ತೆ, ನನ್ನ ಮೈಂಡೇ ಸರಿ ಇಲ್ಲ, ಅವ್ರು ಕರೆಕ್ಟಾಗಿದ್ದಾರೆ, ನಾನು ಮಾಡಿದ್ದೇ ತಪ್ಪಿರಬಹುದೇನೋ ಅನ್ನುವಂತಹ ಫೀಲ್. 2 ರೀತಿ ನಿಮ್ಮ ಮನಸ್ಸನ್ನೇ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಆ ಮೂಮೆಂಟು, ಆ ವಿಚಾರ ಒಂದು ರೀತಿಯಾಗಿ ಸಾಕಷ್ಟು ಗೊಂದಲಕ್ಕೀಡಾಗುವಂಥದ್ದು, ತುಂಬ ಚಂಚಲ ಮೈಂಡು. ಇಲ್ಲಿ ಎಷ್ಟೋ ಬಾರಿ ಹಾಗಾಗ್ಬಿಡತ್ತೆ, ಹೀಗಾಗ್ಬಿಡತ್ತೆ, ನನ್ನ ಲೈಫಲ್ಲಿ ಎಲ್ಲನೂ ಚೆನ್ನಾಗಾಗ್ಬಿಡತ್ತೆ, ಆ ವ್ಯಕ್ತಿ ನನ್ನ ಲೈಫಲ್ಲಿ ಹೀಗೆ ಇರ್ತಾರೆ, ಹಾಗೆ ಇರ್ತಾರೆ, ಏನೇನೋ ಕನಸುಗಳನ್ನು ಕಟ್ಕೊಳ್ಳೋವಂಥದ್ದು. ಆ ವ್ಯಕ್ತಿ ಇಗ್ನೋರ್ ಮಾಡ್ತಾ ಇದ್ರೂ ಕೂಡ ಅದನ್ನು ನೀವೇ ಅದನ್ನು ಸರಿ ಮಾಡ್ಕೊಳ್ತಾ ಇದ್ರಿ. ಇಲ್ಲ, ಯಾಕೆಂದರೆ ಅವರು ಇಗ್ನೋರೆನ್ಸ್ 1000 ಬಾರಿ ಮಾಡಿದ್ರು, 1 ಬಾರಿ ಚೆನ್ನಾಗಿ ಮಾತಾಡ್ಸಿದ್ದನ್ನೇ ನಿಮ್ಮ ಬ್ರೈನ್ ಗ್ರ್ಯಾಪ್ ಮಾಡ್ತಾ ಇದೆ. ಇದರಿಂದ ನಿಮ್ಮ ಊಟದ ಕಡೆ ಸ್ಕಿಪ್ ಮಾಡ್ತೀರಿ, ಆರೋಗ್ಯದ ಕಡೆ ಗಮನ ಕೊಡೋದಿಲ್ಲ, ದುಡುಕಿ ಏನೋ ಮಾತನಾಡುವಂಥದ್ದು, ದುಡುಕಿ ನಿರ್ಧಾರ ತಗೊಂಡು ಮುಂದಕ್ಕೆ ಹೋಗುವಂಥದ್ದು, ಇದೆಲ್ಲ ನಿಮಗೆ ನೀವೇ ಪೆಟ್ಟು ಬೀಳುತ್ತೆ. ನಿಮ್ಮ ಜೀವನದಲ್ಲಿ ಬೇಗ ಆಗಬೇಕಾಗಿರುವಂತಹ ಕೆಲಸ ಈ ವಿಚಾರವಾಗಿ ಅದು ನಿಧಾನ ಆಗತ್ತೆ. ನೀವು ಕಂಡಂತಹ ಕನಸುಗಳು, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆಯಲ್ಲ, ಒಂದಷ್ಟು ನೀರಿನಲ್ಲಿ ಹೋಮ ಮಾಡದಂತೆ ಆ ಸಮಯನ ಬಿಟ್ಟು ಮುಂದಕ್ಕೆ ಹೋದಾಗೆ. ನಮಗೆ ಯೋಚನೆ ಮಾಡಿದ್ದೀರಾ, ನಮಗೆ ಒಳ್ಳೆ ಯೋಗ ಅನ್ನೋದು ಬಂದಿರುತ್ತೆ. ಇಂಥ ವ್ಯಕ್ತಿಗಳು ನಮ್ಮ ಲೈಫ್ನಲ್ಲಿ ಬಂದಾಗ, ಇಂಥ ವ್ಯಕ್ತಿಗಳ ಕನೆಕ್ಷನಲ್ಲಿದ್ದಾಗ ಬರುವಂತಹ ಯೋಗಗಳ ಬಗ್ಗೆನೇ ಥಿಂಕ್ ಮಾಡಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗೇನೋ ಆಗಬೇಕಾಗಿರುತ್ತೆ, ನಾವು ಈ ಗುಂಗಲ್ ಮುಳುಗಿದ್ರೆ ಯೂನಿವರ್ಸ್ ಏನು ಮಾಡುತ್ತೆ, ನಿನಗೆ ಈ ಒಳ್ಳೆ ಕೆಲಸನೋ ಅಥವಾ ಒಳ್ಳೆ ವಿಚಾರನೋ ಪಡೆಯೋದಕ್ಕೆ ನೀನು ಯೋಗ್ಯನಲ್ಲ ಅಂತ ಹೇಳಿ ಅದನ್ನು ಸ್ಕಿಪ್ ಮಾಡಕ್ಕೆ ಮುಂದಕ್ಕೆ ಹೋಗುತ್ತೆ. ಎಷ್ಟೇ ಎಫರ್ಟ್ ಹಾಕಿದ್ರು, ಎಷ್ಟೇ ಇದು ಮಾಡಿದ್ರು, ನೀವು ಯಾವುದೋ ಒಂದು ಗುಂಗಲ್ಲಿದ್ದೀರಿ, ಇದು ಯಾವುದೋ ಒಂದು ವಿಚಾರದಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಿ. ಇಂಥ ವ್ಯಕ್ತಿಗಳಿಗೆ ಎಂಟರ್ಟೈನ್ ಮಾಡೋದು ಕಮ್ಮಿ ಮಾಡಿ. ಈ ವ್ಯಕ್ತಿಯ ವಿಚಾರವಾಗಿ ಏನಿದೆಯಲ್ಲ, ಒಂದಷ್ಟು ಹೈಡ್ ಆ್ಯಂಡ್ ಸಿಕ್ ಯೂಸ್ ಮಾಡಿ. ನೀವು ಅವಾಯ್ಡ್ ಮಾಡುವಂಥ ಶುರು ಮಾಡಿ. ಆ ವ್ಯಕ್ತಿ ಹೇಗೆ ನಿಮ್ಮ ಮುಂದೆ ನಡ್ಕೊಂಡಿದ್ದಾರೆ ಅದೇ ರೀತಿ ನೀವು ಕೂಡ ಇವ್ರನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಇಲ್ಲಿ ಸಾಕಷ್ಟು ವಿಚಾರಗಳು, ಕೆಲವ್ರ ಲೈಫಲ್ಲಿ ದುಡುಕಿ ಏನೋ ಮಾತನಾಡುವಂಥದ್ದು ಆಗಿರ್ಬೋದು, ಅಥವಾ ಬೇರೆ ವಿಚಾರಗಳನ್ನು ಆಗಿರಬಹುದು, ನೀವು ಬೇಗ ಶೇರ್ ಮಾಡ್ತಾ ಹೋಗ್ತೀರಿ. ದಯವಿಟ್ಟು ಇಂಥ ವ್ಯಕ್ತಿಗಳ ಹತ್ತಿರ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನು, ನಿಮ್ಮ ಪರ್ಸ್ನಲ್ ಗಾಸಿಪ್ನ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಏಕೆಂದರೆ ಇವರು ಬೇರೆಯವ್ರ ಹತ್ರ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ಕೊಂಡು ಹೋಗ್ತಾರೆ. ಎಷ್ಟೇ ಹಿತವಾಗಿ ಕಂಡ್ರು, ಎಷ್ಟೇ ನೀವು ನಂಬಿದ್ರು, ಈ ಪಾಸ್ಟಲ್ಲಿ ಈ ವ್ಯಕ್ತಿ ಎಷ್ಟೇ ಚೆನ್ನಾಗಿ ನಿಮ್ಮ ಹತ್ರ ಇದ್ದರು, ನಿಮ್ಮ ನಂಬಿಕೆಗೆ ಉಳಿಸ್ಕೊಳ್ಳುವಂತಹ ರೀತಿ ಈ ವ್ಯಕ್ತಿ ಇದ್ದರೂ ಕೂಡ ನೀವು ಒಂದಷ್ಟು ಈ ವ್ಯಕ್ತಿಯಿಂದ ದೂರ ಇರಬೇಕಾಗತ್ತೆ. ಓಕೆ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅವರು ಎಷ್ಟೇ ಚೆನ್ನಾಗಿದ್ರೂ ಕೂಡ ಒಂದಷ್ಟು ನೀವು ಹೈಡ್ ಆ್ಯಂಡ್ ಸೀಕ್ ಮಾಡ್ಕೊಳ್ಬೇಕಾಗತ್ತೆ ಈ ವ್ಯಕ್ತಿಯಲ್ಲಿ. ಈ ವ್ಯಕ್ತಿ ಸಾಕಷ್ಟು ವಿಚಾರ ನಿಮ್ಮ ಜೀವನದಲ್ಲಿ ಮುಚ್ಚಿಟ್ಟಿದ್ದಾರೆ, ಎಲ್ಲ ಹೇಳ್ಕೊಂಡಿರುವ ರೀತಿ ಈ ವ್ಯಕ್ತಿ ಕಾಣಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಬಟ್ ಆದರೆ ನಿಮ್ಮಿಂದ ತುಂಬಾ ಹೈಡ್ ಆ್ಯಂಡ್ ಸೀಕ್ ಈ ವ್ಯಕ್ತಿ ವಿಚಾರದಲ್ಲಿ, ಈ ವ್ಯಕ್ತಿ ಜೀವನದಲ್ಲಿ ಮಾಡ್ತಾ ಇದ್ದಾರೆ. ನೀವು
ನಿಮ್ಮ ಅಪ್ಡೇಟ್ಸ್ಗಳಾಗಿರ್ಬೋದು, ಅಥವಾ ಇನ್ನು ಮುಂದೆ ನಾನು ಯಾವ ರೀತಿ ಚೇಂಜ್ ಆಗ್ತೀನಿ ಅನ್ನೋದು ಕೂಡ ಈ ವ್ಯಕ್ತಿ ಹತ್ರ ನೀವು ತೋರಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ದಯವಿಟ್ಟು ನಿಮ್ಮ ಮೈಂಡ್ನ ಬ್ಲ್ಯಾಂಕ್ ಆಗುತ್ತೆ, ನಿಮ್ಮ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ, ನಿಮ್ಮ ಮಾನಸಿಕವಾಗಿ ನೀವು ಹಿಂಸೆ ಅನುಭವಿಸೋದಕ್ಕೆ ಶುರು ಆಗ್ತೀರಿ. ಈ ವ್ಯಕ್ತಿ ಯಾವಾಗಲೂ ಒಂದು ಟೈಮ್ ಕೊಡ್ತಾ ಇರ್ತಾರೆ, ಒಂದು ದಿವಸ ಪಟ್ಟ ಆ ಟೈಮ್ ಕೊಡೋದನ್ನು ನಿಲ್ಲಿಸಿದಾಗ ನೀವು ಸಾಕಷ್ಟು ಮಾನಸಿಕವಾಗಿ ನೋವನ್ನು ಅನುಭವಿಸ್ಬೇಕಾಗತ್ತೆ. ಇಲ್ಲಿ ಈ ವ್ಯಕ್ತಿ ವಿಚಾರವಾಗಿ ನೀವೇನಾದರೂ ಹಣನೇನಾದರೂ ಕಳ್ಕೊಳ್ತಾ ಇದ್ದರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ಹಣನ ಕೊಟ್ಟು ಈ ವ್ಯಕ್ತಿ ನಮ್ಮ ಜೊತೆನೇ ಇರ್ತಾರೆ, ಅಥವಾ ಗಿಫ್ಟ್ಸೋ ಅಥವಾ ಇನ್ನೊಂದು ವೆಹಿಕಲ್ಲೋ ಇನ್ನೊಂದು ಏನಾದರೂ ಮೆಟೀರಿಯಲ್ ಥಿಂಗ್ಸ್ ಆಗಿರ್ಬೋದು, ಅಥವಾ ಹಣ ಆಗಿರ್ಬೋದು, ನೀವು ಕೊಟ್ಟು ಇವ್ರನ್ನ ನನ್ನ ತೆಕ್ಕೆಯಲ್ಲಿ ಇಟ್ಕೊಳ್ಬೇಕು ಅಥವಾ ನನ್ನ ಜೊತೆಗೆ ಸರಿಯಾಗೇ ಇರ್ತಾರೆ. ಇಲ್ಲ, ದಯವಿಟ್ಟು ಪ್ರೀತಿ ಅನ್ನೋದಾಗಿರ್ಬಹುದು, ವಿಶ್ವಾಸ ಅನ್ನೋದಾಗಿರ್ಬಹುದು, ಅದು ನಾವು ಕೊಟ್ಟು ಅದನ್ನು ನಾವಿನ್ನೇನೋ ಕೊಟ್ಟು ಅವ್ರಿಗೆ ಬೇಕಾಗಿರೋದನ್ನು ಕೊಟ್ಟು ಅದನ್ನು ನಾವು ಪಡೆಯುವಂಥದ್ದಲ್ಲ, ಅದು ಮನಸ್ಸಿನಿಂದ ಬರಬೇಕಾಗಿರತ್ತೆ. ಸೊ ಹಾಗಾಗಿ ಈ ವ್ಯಕ್ತಿ ನಿಮ್ಮಿಂದ ಸಾಕಷ್ಟು ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೆ. ನೀವು ಕೂಡ ನಿಮ್ಮ ಲೈಫ್ ಸ್ಟೈಲ್ನ ಯಾವ ರೀತಿ ಬದಲಾಯಿಸ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ನೀವು ಕೂಡ ಒಂದಷ್ಟು ಮೈಂಡ್ನ ಚೇಂಜ್ ಮಾಡ್ಕೊಂಡು ಮುಂದುವರಿಬೇಕಾಗತ್ತೆ. ಸೊ ಇದು ಇವತ್ತಿನ ರೀಡಿಂಗ್. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಆಗಿತ್ತು. ದಯವಿಟ್ಟು ಇಂಥ ವ್ಯಕ್ತಿಗಳಿಂದ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ, ಮೂರನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಈ ವ್ಯಕ್ತಿಯನ್ನ ನೀವು ನಂಬಬಹುದಾ? ಈ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರಿದ್ದಾರಾ? ಈ ವ್ಯಕ್ತಿಯನ್ನ ನಂಬಿ ನಿಮ್ಮ ಜೀವನ, ಈ ವ್ಯಕ್ತಿಯನ್ನು ನಂಬಿ ನಿಮ್ಮ ಜೀವನದ ಬಗ್ಗೆ ಇವ್ರ ಹತ್ರ ಶೇರ್ ಮಾಡ್ಕೊಳ್ಬೋದಾ ಬೇಡವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಆ್ಯಕ್ಚುಲಾಗಿ ಈ ವ್ಯಕ್ತಿ ನಿಮ್ಮ ಒಟ್ಟಿಗೆ ಕಳೆದಂತಹ ದಿನಗಳಾಗಿರ್ಬೋದು, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ. ಈ ವ್ಯಕ್ತಿ ಚೆನ್ನಾಗೇ ಇದ್ದಂತಹ ವ್ಯಕ್ತಿಗಳಾಗಿದ್ದಾರೆ. ಬಟ್ ಆದರೆ ಈ ವ್ಯಕ್ತಿಯ ಪರ್ಸ್ನಲ್ ವಿಚಾರ ಏನಿದೆಯಲ್ಲ, ಪರ್ಸ್ನಲ್ ವಿಚಾರದಿಂದಾಗಿ ಈ ವ್ಯಕ್ತಿನೇ ಒಂದಷ್ಟು ಮಾನಸಿಕವಾಗಿ ಕುಗ್ಗದಂತಾಗಿದ್ದಾರೆ ಅಂತ ಹೇಳಿ ತೋರಿಸುತ್ತೆ. ವ್ಯಕ್ತಿ ಒಳ್ಳೆಯವರ ಕೆಟ್ಟವರ ಅನ್ನೋದಕ್ಕಿಂತ ಈ ವ್ಯಕ್ತಿ ಸಂದರ್ಭಕ್ಕೆ ಬದಲಾಗುವಂತಹ ವ್ಯಕ್ತಿ. ಯಾವ ಸಂದರ್ಭ ಬಂದಾಗಲೂ ಕೂಡ ಒಂಥರ ಹೆಂಗೆ ಅಂದರೆ, ಈ ಒಂದು ನೀರಿರುತ್ತೆ, ಲೋಟಕ್ಕೆ ಹಾಕಿದ್ರು ಅದು ಲೋಟದ ಶೇಪಲ್ಲೇ ಹೋಗುತ್ತೆ, ತಟ್ಟೆಗೆ ಹಾಕಿದ್ರು ತಟ್ಟೆ ರೀತಿಯಲ್ಲೇ ಹರಡ್ಕೊಳುತ್ತೆ. ಆ ರೀತಿ ಅಂದರೆ ಈ ವ್ಯಕ್ತಿ ನೀವು ಕೋಪದಲ್ಲಿದ್ದಾಗ ಹಂಗಿರ್ತಾರೆ, ನೀವು ತಾಳ್ಮೆಯಲ್ಲಿದ್ದಾಗ ಹಿಂಗಿರ್ತಾರೆ ಅಷ್ಟೇ. ಈ ವ್ಯಕ್ತಿಯ ವ್ಯಕ್ತಿತ್ವ ಈ ರೀತಿಯಾಗಿದೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ಒಂದಷ್ಟು ಹಣಕಾಸಿನ ಸಮಸ್ಯೆ ಇರಬಹುದು. ಈ ವ್ಯಕ್ತಿ ಒಂದಷ್ಟು ಹಣದ ವಿಚಾರವಾಗಿ ಒಂದಷ್ಟು ವ್ಯಾಮೋಹ ಇರಬಹುದು. ದುಡ್ಡು ಮಾಡಬೇಕು ಅನ್ನುವ ಕಾನ್ಸಂಟ್ರೇಷನಲ್ಲಿರಬಹುದು. ಈ ವ್ಯಕ್ತಿ ಒಂದು ರೀತಿ ನಿಮ್ಮ ಲೈಫಲ್ಲಿ ಒಂದಷ್ಟು ವಾತ್ಸಲ್ಯ ತೋರಿಸುವ ರೀತಿ, ಕೇರ್ ಕನ್ಸರ್ನ್ ತೋರಿಸುವ ರೀತಿ ಈ ರೀತಿ ಇದೆ. ಅಂದರೆ ನಿಮ್ಮಿಂದ ಏನಾದರೂ ಒಂದು ಆಪರ್ಚುನಿಟಿ ಇದೆಯಾ ಅಂತ, ಅಥವಾ ನಿಮ್ಮಿಂದ ಏನಾದರೂ ಒಂದು ಆಗಬಹುದೇನೋ ಅನ್ನುವ ಎಕ್ಸ್ಪೆಕ್ಟೇಷನ್ ಇದೆ. ಇಲ್ಲಿ ಸೆಂಟರ್ಡ್ ಎನರ್ಜಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ಈ ಹಿಂದೆ ನಿಮಗೆ ಪ್ರಾಮಿಸ್ ಮಾಡಿದ್ದಾಗಿರಬಹುದು. ಈ ವ್ಯಕ್ತಿತ್ವಗಳು ನಿಮಗೆ ತುಂಬ ಚೆನ್ನಾಗಿ ಕಾಣಿಸಿದ್ದಾಗಿರಬಹುದು. ಈ ವ್ಯಕ್ತಿಗೆ ನೀವು ಕೂಡ ಹೆಲ್ಪ್ ಮಾಡಿರ್ಬೋದು, ಈ ವ್ಯಕ್ತಿ ಕೂಡ ನಿಮಗೆ ಹೆಲ್ಪ್ ಮಾಡಿರ್ಬೋದು. ಇಲ್ಲಿ ಡೆತ್ ಬಂದಿರೋದ್ರಿಂದ ಈ ವ್ಯಕ್ತಿಯಿಂದ ನೀವು ಒಂದು ದೊಡ್ಡದಾದಂಥ ನೋವಿನ ಟ್ರಾನ್ಸ್ಫಾರ್ಮ್ ನೀವು ನೋಡಿದ್ದೀರಿ. ತುಂಬ ಈ ವ್ಯಕ್ತಿ ನಿಮಗೆ ನೋವು ಕೊಟ್ಟು ಬೇರೆ ರೀತಿ ಚೇಂಜ್ ಆಗಿರುವಂಥದ್ದು. ನೀವು ನಂಬ್ಕೊಂಡ್ಬಿಟ್ಟಿದ್ರಿ ಈ ವ್ಯಕ್ತಿನ. ಏಕೆಂದರೆ ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ ನೀವು ಈ ಹಿಂದೆ ನೋಡಿರ್ಲಿಕ್ಕೆ ಇಲ್ಲ, ಆ ರೀತಿ ಬದಲಾದಂಥದ್ದು. ಆ ಬದಲಾವಣೆ ನಿಮ್ಮ ಮನಸ್ಸಿಗೆ ತಡ್ಕೊಳ್ಳೋದಕ್ಕಾಗಿಲ್ಲ. ಇಲ್ಲಿ ಕೆಲವ್ರ ಲೈಫಲ್ಲಿ ಒಂದು ರೀತಿ ಸತ್ತು ಬದುಕಿದಂತಹ ರೀತಿಯೇ ಈ ವ್ಯಕ್ತಿ ಲೈಫಲ್ಲಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಈ ವ್ಯಕ್ತಿ ಸಮಯ ಸಾಧಕರು ಅಂತ ಹೇಳಿದ್ದು 10 ಆಫ್ ವಾಂಡ್ಸ್ ಡೆತ್ ಕಾರ್ಡ್ ಬಂದಮೇಲೆ, ನಾನು, ನನ್ನ ಲೈಫು, ನನ್ನ ಫ್ಯಾಮಿಲಿ, ನನ್ನ ವಿಚಾರ ಮೊದಲು, ಆಮೇಲೆ ನೀವು, ಆಮೇಲೆ ನಿಮ್ಮ ವಿಚಾರ. ಕೆಲವರು ಹಾಗಲ್ಲ, ಫ್ರೆಂಡ್ಸ್ ಬೇಕು, ಕೊಲೀಗ್ಸ್ ಬೇಕು, ಎಲ್ಲರೂ ಬೇಕು ಅನ್ನುವ ರೀತಿಯಲ್ಲಿರ್ತಾರೆ. ಬಟ್ ಈ ವ್ಯಕ್ತಿ ಹಾಗಲ್ಲ. ಈ ವ್ಯಕ್ತಿ ಯಾವ ರೀತಿ ಚೇಂಜ್ ಆದರು ಅಂತ ಹೇಳಿದ್ರೆ, ಈ ಹಿಂದೆ ಈ ವ್ಯಕ್ತಿಯ ಮುಖವಾಡನೇ ನೀವು ನೋಡಿರಲಿಕ್ಕೆ ಇಲ್ಲ. ಆ ರೀತಿ ಈ ವ್ಯಕ್ತಿ ಒಂದಷ್ಟು ಬದಲಾವಣೆ ಆಗಿದ್ದಾರೆ. ನಾನು, ನನ್ನ ಫ್ಯಾಮಿಲಿ, ನನ್ನ ಲೈಫು, ನನ್ನ ಜೀವನ ಮೊದಲು ಮುಖ್ಯ, ನಂತರದಲ್ಲಿ ಎಲ್ಲ ಅಂತ ಹೇಳಿ. ಇಲ್ಲಿ ಚೆನ್ನಾಗಿದ್ದಂತಹ ವಿಶ್ವಾಸ ಆಗಿರ್ಬೋದು, ಇರುವಂತಹ ಒಂದು ಸ್ನೇಹ ಸಂಬಂಧಗಳಾಗಿರಬಹುದು, ಯಾಕೆ ಹಾಳಾಯಿತು ಅಂತ ನೀವೇನಾದರೂ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ಇಲ್ಲಿ 3ನೇ ವ್ಯಕ್ತಿಯ ಪ್ರವೇಶ ಆಗಿದೆ.
ಓಕೆ, ಇಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಆಗಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸಾಕಷ್ಟು ನಿಮ್ಮಿಂದ ದೂರ ಮಾಡೋದಕ್ಕೆ ಆ ವ್ಯಕ್ತಿ ಯಾವ ರೀತಿ ಬೇಕಾದರೂ ಪ್ರಯತ್ನ ಪಟ್ಟಿದ್ದು, ಹಾಗೆ ಈ ವ್ಯಕ್ತಿ ಆ ವ್ಯಕ್ತಿಯ ವಿಚಾರವಾಗಿ ಇಂಪ್ರೆಸ್ ಆದಂಥದ್ದು. ಆ ಮೂರನೇ ವ್ಯಕ್ತಿ ಬಂದ ಮೇಲೆ ನಿಮ್ಮಿಂದ ಈ ವ್ಯಕ್ತಿ ಒಂದಷ್ಟು ದೊಡ್ಡ ಮಟ್ಟಿಗೆ ದೂರ ಆದಂಥದ್ದು. ಈ ರೀತಿ ಎಲ್ಲ ಈ ವ್ಯಕ್ತಿಯ ಮನಸ್ಥಿತಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಈ ವ್ಯಕ್ತಿನ ನೀವು ನಂಬಬಹುದಾ, ನಂಬಿ ಮುಂದುವರಿಬಹುದಾ, ನಿಮ್ಮ ಲೈಫ್ನ ನೀವು ಈ ವ್ಯಕ್ತಿಗೆ ಹೇಳ್ಬೋದಾ, ಇರಬಹುದಾ, ನಂಬಿ ಮುಂದೆ ಒಂದು ಸ್ಟೆಪ್ ಇಡ್ಬೋದಾ, ಈ ವ್ಯಕ್ತಿ ಬರ್ತಾರಾ ಬರಲ್ವಾ, ಸಾಕಷ್ಟು ಏನೇನೆಲ್ಲ ಆಗಿರುತ್ತಲ್ಲ. ಈ ವ್ಯಕ್ತಿ ಒಟ್ಟಿಗೆ ನೀವಿದ್ರೆ ಅಥವಾ ಈ ವ್ಯಕ್ತಿಯ ಹೋಪ್ಸ್ಗಳನ್ನ ನೀವು ಇಟ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ ಡ್ಯಾಮೇಜ್, ನಿಮ್ಮ ಫ್ಯಾಮಿಲಿಯಲ್ಲಿ ಒಂದೊಂದು ದೊಡ್ಡದಾದ ಬಿರುಕು. ಈ ವ್ಯಕ್ತಿಯನ್ನು ಹೋಗ್ತೀನಿ ಅಂತ ಹೇಳಿದ್ರೆ ಎಲ್ಲ ವ್ಯವಹಾರಗಳು ಕೂಡ ಲಾಸ್, ಅಬ್ಸ್ಟಿಕಲ್ಸ್ನ ನೀವು ನೋಡ್ತೀರಾ, ಏರುಪೇರುಗಳನ್ನು ನೋಡ್ತೀರಾ. ಜೀವನದಲ್ಲಿ ಒಂದೇ ರೀತಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಾಕಷ್ಟು ಏರುಪೇರುಗಳನ್ನು ನೀವು ಹೋಗ್ತೀರಿ. ದಿನಗಳು ಕಳೆಯೋದೇ ತುಂಬ ಕಷ್ಟ ಆದಂಗೆ ಆಗುತ್ತೆ. ಹಾಗೆ ಬೇಗ ಬೇರೆಯವ್ರ ಹತ್ರ ಹೊಂದಿಕೊಳ್ಳೋದಕ್ಕೂ ಈ ವ್ಯಕ್ತಿ ಹೆಂಗೆ ಅಂತ ಹೇಳಿದ್ರೆ ಸಾಕಷ್ಟು ನೆನಪುಗಳನ್ನು ಕೊಟ್ಟಿದ್ದಾರೆ. ಸಾಕಷ್ಟು ನಿಮ್ಮ ಲೈಫಲ್ಲಿ ಸಡನ್ ಚೇಂಜ್ ಆಗಿರೋದು ಈ ವ್ಯಕ್ತಿ. ಇದೇ ರೀತಿ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗಿರ್ಬೋದು, ಇಂಟೆನ್ಷನಲ್ಲಿ ಈ ವ್ಯಕ್ತಿ ಮಾಡಿಲ್ಲ. ಸೊ ಹಾಗಾಗಿ ಈ ವ್ಯಕ್ತಿ ಇರ್ತಾರಾ ಅದು ಬ್ಲಾ 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 ಸಾಕಷ್ಟು ಕ್ವಶನ್ಸ್ಗಳನ್ನ ಕೇಳ್ತಿರಲ್ಲ. ಈ ವ್ಯಕ್ತಿನ ನೀವು ನಂಬುವ ಅವಶ್ಯಕತೆ ಇಲ್ಲ. ಈ ವ್ಯಕ್ತಿ ಯಾವಾಗ ಬೇಕಾದರೂ ಬದಲಾಗ್ಬೋದು, ಯಾವ ಕ್ಷಣಕ್ಕೆ ಬೇಕಾದರೂ ಅವರ ನಿಜ ಮುಖವಾಡನ ನಿಮಗೆ ತೋರಿಸ್ಬೋದು. ಅವರ ನಿಜ ಬಣ್ಣ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಆ ಗೊತ್ತಾದರೂ ಕೂಡ ನೀವು ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ದಯವಿಟ್ಟು ಇದರಿಂದ ನೀವು ನೋವನ್ನು ಅನುಭವಿಸ್ತೀರಿ. ಆ ವ್ಯಕ್ತಿ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನುವ ರೀತಿಯಲ್ಲಿ ನಿಮ್ಮನ್ನೇ ಕನ್ಫ್ಯೂಷನ್ ತರ್ತಾರೆ. ಕೆಲವೊಂದು ಯಾವುದೋ ಒಂದು ನಿಮ್ಮ 100 ಮಾತುಗಳಿಗೆ ಆ ವ್ಯಕ್ತಿ ಒಂದು ಮಾತುಗಳು ಒಂದಷ್ಟು ನಿಮ್ಮನ್ನು ಆವರಿಸ್ಕೊಂಡಿರುವ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ದಯವಿಟ್ಟು ಈ ವ್ಯಕ್ತಿ ಇರ್ತಾರೆ ಈ ಥರದ್ದೆಲ್ಲ ಬೇಡ. ನಿಮ್ಮ ಲೈಫ್ನ ನೀವು ನಿಮ್ಮ ಪರ್ಸ್ನಲ್ ಲೈಫ್ನ ಹಾಳು ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ಯಾವ ರೀತಿ ನನ್ನ ಸಂಸಾರ ನನ್ನ ಲೈಫ್, ಇಲ್ಲಿ ನೋಡಿ ನಿಮ್ಮ ಲೈಫ್ನ ನೀವು ಯಾವ ರೀತಿ ಮಾಡ್ಕೊಂಡಿದ್ದೀರಿ. ನಿಮ್ಗೆ ಯಾಕೆ ಬರ್ತಾ ಇಲ್ಲ ನನ್ನ ಫ್ಯಾಮಿಲಿ ನನ್ನ ಮುಖ್ಯ, ಮೊದಲು ನಾನು ಮುಖ್ಯ ಅನ್ನೋದು ನಿಮ್ಗೆ ಯಾಕೆ ಬರ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಹೇಳೋದೇನಂತ ಹೇಳಿದ್ರೆ ಈ ವ್ಯಕ್ತಿ ಒಂದು ಸಮಯ ಸಾಧಕರು. ಇನ್ನು ಈ ವ್ಯಕ್ತಿಗೆ ಏನಾದರೂ ನೀವು ಹಣಕಾಸಿನ ವ್ಯವಹಾರ ನೀವು ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ನಿಲ್ಲಿಸಬೇಕಾಗತ್ತೆ. ಈ ವ್ಯಕ್ತಿಗೆ ಏನಾದರೂ ನೀವು ಕೊಟ್ಟು ಪಡಿಬೇಕು ಅನ್ನೋದಾದರೆ ಅದು ಕೂಡ ನಿಲ್ಲಿಸಬೇಕಾಗತ್ತೆ. ಈ ವ್ಯಕ್ತಿ ಯಾವತ್ತಿದ್ರೂ ಮೂರನೇ ವ್ಯಕ್ತಿಯ ಮಾತುಗಳನ್ನು ಕೇಳಿಕೊಂಡು ತುಂಬ ದೊಡ್ಡದಾಗಿ ಬದಲಾಗುವ ಸಾಧ್ಯತೆಯೇ ಹೆಚ್ಚಾಗಿದೆ. ಹಾಗೆ ಈ ವ್ಯಕ್ತಿ ಒಟ್ಟಿಗೆ ನೀವೇನಾದರೂ ಕನೆಕ್ಷನ್ ಇಟ್ಕೊಳ್ತೀರಿ, ಇಲ್ಲ ನನಗೆ ಆ ವ್ಯಕ್ತಿ ಹತ್ರ ನಾನು ಮಾತಾಡಲೇಬೇಕು, ಹಾಗೆ ನೋವಿನ ಹೊಡೆತಾನೂ ಅನುಭವಿಸ್ತೀರಿ. ಇಲ್ಲಿ ಜೀವನದಲ್ಲಿ ನಿಮ್ಗೆ ಆಗಬೇಕಾಗಿರೋದು ಕೂಡ ಏರುಪೇರುಗಳಲ್ಲಿ ನಡೀತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.